ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ICSE ಸಿಲೆಬಸ್ಸಲ್ಲಿ ಮ್ಯಾಥ್ಸಲ್ಲಿ ಯೂನಿಟ್ 1 GST ಎಕ್ಸಸೈಸ್ 1A 6th ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ, ಫೈಂಡ್ ದ ಅಮೌಂಟ್ ಆಫ್ ಬಿಲ್ ಫಾರ್ ದ ಫಾಲೋವಿಂಗ್ ಇಂಟರ್ ಸ್ಟೇಟ್. ಸೊ ಅವರೇ ಹೇಳ್ಬಿಟ್ಟಿದ್ದಾರೆ ಇದು ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ. ಟ್ರಾನ್ಸಾಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದ GST ರೇಟ್ ಈಸ್ 18%. ಸೊ GST ರೇಟ್ ಎಷ್ಟು? 18%. ಸೊ ಇಂಟರ್ ಸ್ಟೇಟ್ ಅಂದ ತಕ್ಷಣ ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಇಲ್ಲಿ ನಾವು IGSTನ ಫೈಂಡ್ ಔಟ್ ಮಾಡಬೇಕು. IGST ಎಷ್ಟಿದೆ ಇಲ್ಲಿ? ಸೊ 18% IGSTನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. GST ಜೊತೆಗೆ ಅವರೊಂದು ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂತಂದರೆ ನಂಬರ್ ಆಫ್ ಐಟಮ್ಸು, MRP ಆಫ್ ಈಚ್ ಐಟಮ್ ಕೊಟ್ಟಿದ್ದಾರೆ, ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವೇನು ಮಾಡೋಣ ಅಂತಂದರೆ, ಒಂದು ಟೇಬಲ್ನ ರೆಡಿ ಮಾಡ್ಕೊಳ್ಳೋಣ. ಈ ಟೇಬಲಲ್ಲಿ ಫಸ್ಟ್ ಏನು ಬರ್ಕೊತೀನಿ ಅಂತಂದರೆ, MRP ಆಫ್ ಈಚ್ ಐಟಮ್ ಇನ್ ರುಪೀಸ್ ಬರ್ಕೊತೀನಿ ನಾನು. ಸೆಕೆಂಡ್ ಕಾಲಮಲ್ಲಿ ಏನು ಬರ್ಕೊತೀನಿ? ಡಿಸ್ಕೌಂಟ್ ಬರ್ಕೊತೀನಿ ನಾನು ಪರ್ಸೆಂಟೇಜಲ್ಲಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಡಿಸ್ಕೌಂಟೆಡ್ ವ್ಯಾಲ್ಯೂ ಬರ್ಕೊತೀನಿ ನಾನು. ಅದಾದಮೇಲೆ ಕ್ವಾಂಟಿಟಿ ಬರ್ಕೊತೀನಿ, ಆಮೇಲೆ ಟೋಟಲ್ ಕಾಸ್ಟ್ ಬರ್ಕೊತೀನಿ. ಓಕೆ, ಸೊ ಈ ಥರ ಟೇಬಲ್ನ ರೆಡಿ ಮಾಡ್ಕೊತೀನಿ. MRP ಅವರೇ ಕೊಟ್ಟಿದ್ದಾರೆ, ಆ MRPನ ಹಾಗೆ ಬರ್ಕೋಣ. ಸೊ ಡಿಸ್ಕೌಂಟು ಸಹ ಅವರೇ ಕೊಟ್ಟಿದ್ದಾರೆ, ಡಿಸ್ಕೌಂಟನ್ನು ಸಹ ಬರ್ಕೊಬೇಡ. ಸೊ ಹಾಗೇನೆ ಕ್ವಾಂಟಿಟಿನೂ ಸಹ ಅವರೇ ಕೊಟ್ಟಿದ್ದಾರೆ, ಆ ಕ್ವಾಂಟಿಟಿನೂ ಸಹ ಬರ್ಕೊಬಿಡಬೇಕು. ಸೊ ನೆಕ್ಸ್ಟ್ ಇದೆಲ್ಲ ಬರೆದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಇವಾಗ ಡಿಸ್ಕೌಂಟೆಡ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಡಿಸ್ಕೌಂಟೆಡ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡಬೇಕು? ಡಿಸ್ಕೌಂಟು 10% ಅಂತಂದರೆ ಡಿಸ್ಕೌಂಟೆಡ್ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜಿಗೆ ಫೈಂಡ್ ಔಟ್ ಮಾಡಬೇಕು? 90%. ಅಂದರೆ 90/100 ಇಂಟು MRP ಎಷ್ಟು? 420. ಅದನ್ನ ಹಾಗೆ ಬರ್ಕೋಬೇಕು ಇಲ್ಲಿ. ಸೊ ನೋಡಿ, 0 ಕ್ಯಾನ್ಸಲ್ ಆಯಿತು, ಇಲ್ಲೂ ಸಹ 0 ಕ್ಯಾನ್ಸಲ್ ಆಯಿತು. 9 2 ಎಷ್ಟು? 18ಗೆ 8 1, 9 4 ಎಷ್ಟು? 36 + 1 37. ಸೊ ರುಪೀಸ್ ಎಷ್ಟು ಬಂತು? 378 ಡಿಸ್ಕೌಂಟೆಡ್ ವ್ಯಾಲ್ಯೂ. ಸೊ ಅದೇ ಥರ ನೆಕ್ಸ್ಟ್ ಹೋಗೋಣ. 10% ಅಂತ ಕೊಟ್ಟಿದ್ದಾರೆ ಡಿಸ್ಕೌಂಟ್. ಹಾಗಾದರೆ ಡಿಸ್ಕೌಂಟೆಡ್ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ಗೆ ಫೈಂಡ್ ಔಟ್ ಮಾಡಬೇಕು? 90% ಅಂತಂದರೆ 90/100 ಇಂಟು MRP ಎಷ್ಟು? 600 ಹಾಕೋಬೇಕು. ಸೊ 20 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟು 9 6 ಎಷ್ಟು ಬರುತ್ತೆ? ನಮಗೆ 54 ಬರುತ್ತೆ, ಜೊತೆಗೆ 0 ಹಾಕೋಣ ಅಲ್ಲಿಗೆ. ಸೊ 540 ರುಪೀಸ್ ಬಂತು. ಸೊ ನೆಕ್ಸ್ಟ್ ಹೋಗೋಣ. 350 ರುಪೀಸ್ ಏನಿದೆ ಅದಕ್ಕೆ 20% ಡಿಸ್ಕೌಂಟ್ ಹೇಳಿದ್ದಾರೆ. ಅಲ್ಲಿಗೆ ಡಿಸ್ಕೌಂಟೆಡ್ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು? 80%. ಸೊ 80/100 ಇಂಟು ಏನು ಮಾಡಬೇಕು? 350 ಹಾಕೋಣ. ಸೊ 0 ಕ್ಯಾನ್ಸಲ್ ಆಯಿತು, ಇಲ್ಲೂ ಸಹ 0 ಕ್ಯಾನ್ಸಲ್ ಆಯಿತು. 8 5 40ಗೆ 0. ಸೊ 4 8 3 24 + 1 ಏನಾಗುತ್ತೆ? 28 ರುಪೀಸ್ 280. ಓಕೆ, ಸೊ ಇದಾದಮೇಲೆ ಏನು ಬರ್ಕೊಂಡಿದ್ದೀನಿ ನಾನು? ಕ್ವಾಂಟಿಟಿ ಬರ್ಕೊಂಡಿದ್ದೀನಿ. ಇವಾಗ ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡ್ತೀವಿ ಅಂತಂದರೆ, ಡಿಸ್ಕೌಂಟ್ ಆ್ಯಂಡ್ ವ್ಯಾಲ್ಯೂ ಏನಿದೆ ಅದು ಎಷ್ಟು? 378 ಅಂತಂದರೆ ಒಂದಕ್ಕೆ ಇಷ್ಟು ರೇಟು ಎಷ್ಟು? 378 ಅಂದರೆ 35ಗೆ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನಿಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀನಿ. ರುಪೀಸ್ 378 ಇಂಟು ಏನು ಮಾಡಬೇಕು? ಇಲ್ಲಿ 35 ಅಂತ ಬರ್ಕೋಬೋಣ. ಸೊ ನೆಕ್ಸ್ಟ್ ಏನು ಮಾಡಬೇಕು? ರುಪೀಸ್ 540 ಇಂಟು ಏನು ಮಾಡಬೇಕು? 47 ಅಂತ ಬರ್ಕೋಣ ನಾವು. ಓಕೆ, ಸೊ ನೆಕ್ಸ್ಟು ಡಿಸ್ಕೌಂಟೆಡ್ ವ್ಯಾಲ್ಯೂ ಇಂಟು ಕ್ವಾಂಟಿಟಿ ಬರ್ಕೋಬೇಕು. ಸೊ ನೆಕ್ಸ್ಟು ರುಪೀಸ್ 280 ಇಂಟು ಏನು ಮಾಡಬೇಕು? ಇಲ್ಲಿ 20 ಅಂತ ಬರ್ಕೋಬೇಕು. ಸೊ ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿದಾಗ ಏನು ಸಿಗುತ್ತೆ? ಫಸ್ಟ್ ಒನ್ ಮಾಡಿದಾಗ ನನಗೆ ಏನು ಸಿಗುತ್ತೆ? 13,230 ರುಪೀಸ್ ಸಿಗುತ್ತೆ ನನಗೆ. ಓಕೆ, ಸೊ ನೆಕ್ಸ್ಟ್ ಸಾಲ್ವ್ ಮಾಡಿದಾಗ ಏನು ಸಿಗುತ್ತೆ ಅಂತಂದರೆ, ರುಪೀಸ್ 25,380 ಸಿಗುತ್ತೆ. ಸೊ ನೆಕ್ಸ್ಟ್ ಮಾಡಿದಾಗ ಎಷ್ಟು ಸಿಗುತ್ತೆ ನನಗೆ? ರುಪೀಸ್ 5,600 ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಟೋಟಲ್ ಫೈಂಡ್ ಔಟ್ ಮಾಡಬೇಕು. ಸೊ ಈ ಟೋಟಲ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಎಲ್ಲನೂ ಸಹ ಆ್ಯಡ್ ಮಾಡ್ಕೋಬೇಕು. ಯಾವುದನ್ನ? ಕಾಸ್ಟನ್ನು ಆ್ಯಡ್ ಮಾಡ್ಕೋಬೇಕು ನಾವಿಲ್ಲಿ. ಸೊ ಕಾಸ್ಟನ್ನು ಆ್ಯಡ್ ಮಾಡಿದಾಗ ಸೊ ಏನೇನು ಆ್ಯಡ್ ಮಾಡ್ತೀವಿ ನಾವಿಲ್ಲಿ ನೋಡಿ. ಸೊ 13,230, 25,380, ಹಾಗೇನೆ 5,600 ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ? 44,000. ಓಕೆ, ಸೊ 210 ಸಿಗುತ್ತೆ. 44,210 ಸಿಗುತ್ತೆ. ಸೊ ದಿಸ್ ಈಸ್ ದ ಟೋಟಲ್ ಅಮೌಂಟ್. ಇದಾದಮೇಲೆ ಏನು ಫೈಂಡ್ ಔಟ್ ಮಾಡಬೇಕು? ಇಂಟರ್ ಸ್ಟೇಟ್ ಅಂತ ಅವರೇ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಯಾವ GSTನ ಫೈಂಡ್ ಔಟ್ ಮಾಡಬೇಕು? ನಾವು IGSTನ ಫೈಂಡ್ ಔಟ್ ಮಾಡಬೇಕು. ಸೊ IGST ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅವರು? ಸೊ 18% ಕೊಟ್ಟಿದ್ದಾರೆ. ಸೊ 18%ಗೆ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಬರಿಬೇಕಾದ್ರೆ ಏನು ಮಾಡ್ತೀವಿ? ಟೋಟಲ್ ಹಾಕೊಳ್ಳೋಣ ನಾವು. ಟೋಟಲು 44,210. ಸೊ ನೆಕ್ಸ್ಟ್ ಎಷ್ಟು ಪರ್ಸೆಂಟೇಜ್? 18% ಅಂತಂದರೆ 18 ಏನು ಮಾಡಬೇಕು? ಇಲ್ಲಿ 100 ಅಂತ ಹಾಕೋಬೇಕು. ಸೊ 0 ಏನಾಗುತ್ತೆ? ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟು 2 ಟೇಬಲ್ಸಲ್ಲಿ ತೊಗೊಂಡ್ರೆ 2 9s ಆಗುತ್ತೆ. ಇದೆಷ್ಟಾಗುತ್ತೆ? 2 5s ಆಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಇದನ್ನು ಮಾಡಿದಾಗ ನೆಕ್ಸ್ಟ್ ಏನು ಬರುತ್ತೆ ನನಗೆ ನೋಡಿ? 5 8s ಎಷ್ಟಾಗುತ್ತೆ? 40 ಆಗುತ್ತೆ. ಮತ್ತು
5 8 40 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ 5 4 ಎಷ್ಟಾಗುತ್ತೆ 20 ಆಗುತ್ತೆ. 0.52 ಇಂಟು ಏನು ಬರಬೇಕು ಇಲ್ಲಿ 9 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಅವಾಗ ಎಷ್ಟು ಬರುತ್ತೆ 9 2 18ಗೆ 8. ಸೊ 1 9 4 ಎಷ್ಟು 36 ಪ್ಲಸ್ 1 37ಗೆ 7. ಸೊ ಓಕೆ 3. ಸೊ ನೆಕ್ಸ್ಟ್ 9 8 72 ಪ್ಲಸ್ 3 72 ಪ್ಲಸ್ 3 ಅಂತಂದರೆ 75ಗೆ 7 ಮತ್ತು 9 8 72 ಪ್ಲಸ್ 7 ಅಂತಂದರೆ ಅಲ್ಲಿಗೆ 79 ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ IGST. ಸೊ ಇನ್ನು ನೆಕ್ಸ್ಟ್ ಟೋಟಲ್ ಅಮೌಂಟ್ ಬಿಲ್ಲನ್ನು ನಾವೇನು ಮಾಡಬೇಕು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಏನು ಬರ್ಕೋಣ ಇಲ್ಲಿ ಟೋಟಲ್ ಅಮೌಂಟ್ ಆಫ್ ಬಿಲ್. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ನಮಗೇನು ಟೋಟಲ್ ಬಂದಿತ್ತು ಸೊ ಅದನ್ನು ಅಂದರೆ 44,210 ರೂಪೀಸ್. ಸೊ ರೂಪೀಸ್ ಇಲ್ಲಿ ಹಾಕ್ಕೊಂಡು ಬ್ರಾಕೆಟ್ ಒಳಗಡೆ ಅದ್ರ ಜೊತೆಗೆ GST ಸಹ ನಾವೇನು ಮಾಡಬೇಕು ಇಲ್ಲಿ ಆ್ಯಡ್ ಮಾಡ್ಕೋಬೇಕು 5,957.8. ಸೊ ಇದೆರಡೂ ಸಹ ಆ್ಯಡ್ ಮಾಡಿದಾಗ ನನಗೆ ಏನು ಬರುತ್ತೆ ಇವಾಗ ರುಪೀಸ್. ಓಕೆ 8ನಾಗೆ ಬರ್ಕೋಣ. ಸೊ ನೆಕ್ಸ್ಟ್ ಏನಾಗುತ್ತೆ 7 ಪಾಯಿಂಟ್ ಹಾಕೋಣ. ಸೊ 7 ಸಹ ಹಾಗೆ ಬರ್ಕೋಣ. 5 + 1 ಅಂತಂದರೆ ಅಲ್ಲಿಗೆ ಎಷ್ಟಾಗುತ್ತೆ 6. ಸೊ ನೆಕ್ಸ್ಟು 9 + 2 ಅಂತಂದರೆ 11ಗೆ 1. ಸೊ ನೆಕ್ಸ್ಟು 1 ಉಳ್ಕೊಂತು. 7 + 4 ಅಂತಂದರೆ 11 11 + 1 ಅಂತಂದರೆ 12ಗೆ 2. ನೆಕ್ಸ್ಟು 1 ಉಳ್ಕೊಂತು. 4 + 1 ಅಂತಂದರೆ ಅಲ್ಲಿಗೆ 5 ಆಯಿತು. ಸೊ ನೆಕ್ಸ್ಟ್ ಇಲ್ಲೊಂದು ಕಾಮ ಹಾಕಿದ್ರೆ ಎಷ್ಟು ಬಂತು 52,167.8. ಓಕೆ, ಇದನ್ನು 80 ಅಂತ ಮಾಡ್ಕೋಬೇಕು. ಸೊ ಈ ಥರ ಫೈಂಡ್ ಔಟ್ ಮಾಡೋದು. ಸೊ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿರೋ ಅಂಥ ಈ ಪ್ರಾಬ್ಲಮ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.